ರಾಜ್ಯಾದ್ಯಂತ ರಾಮ ದೀಪೋತ್ಸವಕ್ಕೆ ತಯಾರಿಗಳಾಗ್ತಾ ಇದೆ. ಜಿಲ್ಲೆಗಳಲ್ಲೂ ಕೂಡ ದೇವಸ್ಥಾನಗಳಲ್ಲಿ ದೀಪ ಬೆಳಗಿಸಲು ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ. ಮನೆ ಮನೆಯಲ್ಲಿ ದೀಪವನ್ನ ಬೆಳಗಿಸಲು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅದರ ಪೂರ್ವಭಾವಿ ತಯಾರಿಗಳಲ್ಲಿ ತೊಡಗಿಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಕರೆಯನ್ನ ಕೊಟ್ಟರು. ರಾಮ ಜ್ಯೋತಿಯನ್ನ ಬೆಳಗಿಸಿ, ಪ್ರತಿ ಮನೆಯಲ್ಲೂ ಕೂಡ ದೀಪವನ್ನ ಬೆಳಗಿಸೋ ಮೂಲಕವಾಗಿ ದೀಪಾವಳಿಯನ್ನ ಆಚರಣೆಯನ್ನ ಮಾಡಿ, ಆ ಮೂಲಕವಾಗಿ ನಿಮ್ಮ ಒಂದು ಸಂಕಲ್ಪವನ್ನ ರಾಮನಿಗೆ ತಲುಪಿಸಿ ಅನ್ನುವಂತಹ ಒಂದು ಕರೆಯನ್ನ ಕೊಟ್ರು. ಅವರು ಹೇಳಿದ್ದೇ ತಡ ಜನ ದೀಪಾವಳಿ ಆಚರಿಸಲಿಕ್ಕೆ ಮಣ್ಣಿನ ಅಣತಿಯನ್ನ ತರೋದಕ್ಕೆ ಆರಂಭಿಸಿದ್ರು. ಈಗ ಎಣ್ಣೆ ಮತ್ತು ಬತ್ತಿಯನ್ನ ಹಾಕಿ ತಯಾರಿ ಮಾಡಿಟ್ಕೊಂಡಿದ್ದಾರೆ. ಹುಬ್ಬಳ್ಳಿಯಿಂದ ನೇರ ಪ್ರಸಾರದಲ್ಲಿ ನಮಗೆ ಸಿಗ್ತಾ ಇದ್ದಾರೆ ನೇರ ಸಂಪರ್ಕಕ್ಕೆ ಸುನಿಲ್. ಹುಬ್ಬಳ್ಳಿಯ ಯಾವ ಒಂದು ಕೋಣೆ ಹೋದ್ರೂ ಕೂಡ ಈಗ ದೀಪೋತ್ಸವಕ್ಕೆ ತಯಾರಿಗಳೇ ಕಾಣಿಸ್ತಾ ಇದೆಯಾ? ಸ್ಪೆಷಲಿ ಒಂದು ಸ್ಪಾಟ್, ಇಂತಹ ಜಾಗದಲ್ಲಿ ದೀಪೋತ್ಸವವನ್ನು ಆಚರಿಸಬೇಕು ಅನ್ನುವಂತಹ ಆಲೋಚನೆಗಳೇನಾದ್ರೂ ಸಾಕ್ತಾ ಇದೆಯಾ? ಹೇಗೆ ದಿವಜ್ಯೋತಿ, ಒಂದು ರೀತಿ ದೀಪಾವಳಿಯ ಸಂಭ್ರಮ ಅಂದ್ರೆ ಪ್ರತಿ ಮನೆಯಲ್ಲೂ ದೀಪದ ಒಂದು ವಾತಾವರಣ. ಆದರೆ ಕೆಲವೊಂದಿಷ್ಟು ಸಂಘಟನೆಗಳು ಸಾರ್ವಜನಿಕವಾಗಿ ದೀಪೋತ್ಸವನ್ನ ಆಯೋಜನೆ ಮಾಡಿರುವಂಥದ್ದು. ನಾನೀಗ ತೋಳನ ಕೆರೆಯಲ್ಲಿದ್ದೇನೆ. ಶಾಸಕ ಅರವಿಂದ್ ಬೆಲ್ಲದವರ ಕ್ಷೇತ್ರಕ್ಕೆ ಬರುತ್ತೆ ಈ ಕ್ಷೇತ್ರ. ಸೊ ಹೀಗಾಗಿ ಅವರ ಅಭಿಮಾನಿ ಬಳಗ ಇಲ್ಲಿ ಸಾರ್ವಜನಿಕವಾಗಿ ದೀಪೋತ್ಸವಕ್ಕೆ ಸಿದ್ಧತೆ ಮಾಡ್ತಾ ಇದೆ. ಒಂದು ಅದ್ಭುತವಾದ ಒಂದು ದೃಶ್ಯ ಕಾವ್ಯವನ್ನ ಇಲ್ಲಿ ಧರೆಗಿಳಿಸಿರುವಂಥದ್ದು. ಇಲ್ಲಿ ನೋಡ್ಬೋದು ನೀವು ದೃಶ್ಯಾವಳಿಗಳಲ್ಲಿ ದೀಪದಲ್ಲಿ ಒಂದು ರಾಮನಿಗೆ ಸಂಬಂಧಿತ ಆಕೃತಿಗಳನ್ನ ಈಗ ರೆಡಿ ಮಾಡಿರುವಂಥದ್ದು. ನಡುವೆ ಜೈ ಶ್ರೀರಾಮ್ ಒಂದು ಘೋಷಣೆಯ ಒಂದು ವಾಕ್ಯವನ್ನ ಬರೆಯಲಾಗಿದೆ. ಅದಾದ ಬಳಿಕ ಒಂದು ರಾಮನ ಬಿಲ್ಲಿನ ಆಕೃತಿ, ಅದಾದ ಬಳಿಕ ಆರಂಭದಲ್ಲೇ ಸೀತಾರಾಮರ ಒಂದು ಚಿತ್ರಣ, ಇನ್ನು ಅಯೋಧ್ಯೆಯ ಗೋಪುರ, ಸೂರ್ಯ, ಸ್ವಸ್ತಿಕ್ಕು, ಓಂ ಆಕೃತಿಗಳನ್ನು ಈಗ ಸಿದ್ಧಪಡಿಸಲಾಗ್ತಿದೆ. ಇನ್ನೊಂದು ವಿಶೇಷವಾಗಿ ಇದು ಯಾವುದೇ ಒಂದು ಆರ್ಟಿಫಿಷಿಯಲ್ ದೀಪಗಳೆಲ್ಲ, ಸ್ವತಃ ಒಂದು ಪರಿಣತಿಯಲ್ಲಿ ಎಣ್ಣೆ ಬತ್ತಿಗಳನ್ನು ಹಾಕುವ ಮುಖಾಂತರ ಒಂದು ಸಾಂಪ್ರದಾಯಿಕವಾಗಿ ದೀಪವನ್ನು ಹಚ್ಚಬೇಕು ಅನ್ನೋ ನಿಟ್ಟಿನಲ್ಲಿ, ಒಂದು ಅರ್ಥಪೂರ್ಣವಾಗಿ ಮೋದಿಯವರ ಒಂದು ಕರೆಗೆ ಧ್ವನಿಗೂಡಿಸ್ಬೇಕನ್ನೋ ನಿಟ್ಟಿನಲ್ಲಿ ಈ ರೀತಿಯಾಗಿ ವ್ಯವಸ್ಥೆಗಳು ನಡೀತಾ ಇರುವಂಥದ್ದು. ಇಲ್ಲಿ ನೋಡ್ಬೋದು ದಿವ್ಯಜ್ಯೋತಿ, ಒಂದು ರಾಮನೇ ಮೂಡಿರುವಂಥದ್ದು, ರಾಮನ ಒಂದು ಎಂಟ್ರಿ ಆಗ್ತಾ ಇದ್ದಾನೆ ದೇವಸ್ಥಾನ ಒಳಗೆ ಅನ್ನುವಷ್ಟು ರೀತಿಯ ಒಂದು ಉತ್ಸಾಹ. ಅದರೊಳಗಡೆ ಒಂದು ಪುಷ್ಪಗಳನ್ನು ತುಂಬಿ ತಮ್ಮ ಒಂದು ಇಲ್ಲಿ ಮತ್ತೊಂದು ದೃಶ್ಯಾವಳಿಗಳಲ್ಲಿ ನೋಡ್ಬೋದು ದಿವ್ಯಜ್ಯೋತಿ, ನಿಮಗೆ ದೇವಸ್ಥಾನದ ಒಂದು ಮಾಡೆಲ್ ಏನಿದೆ ಅದು ಕೂಡ ಇಲ್ಲಿ ನಿಮಗೆ ಕಾಣ ಸಿಗ್ತಾ ಇದೆ. ಎಲ್ಲ ಒಂದು ವಯೋಮಾನದವರು ಕುಳಿತು ಒಂದು ಹಬ್ಬದ ರೀತಿಯಲ್ಲಿ ಸಂಭ್ರಮಿಸ್ತಾ ಇದ್ದಾರೆ. ಇಲ್ಲಿ ಆಯೋಜಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಯಾವಾಗ ಆರಂಭವಾಗುತ್ತೆ ಮತ್ತು ಯಾರೆಲ್ಲ ಅತಿಥಿಗಳು ಬರ್ತಾ ಇದ್ದಾರೆ ಮತ್ತು ಸಾರ್ವಜನಿಕರು ಯಾವ ರೀತಿ ಭಾಗಿಯಾಗ್ತಾ ಇದ್ದಾರೆ? ಈಗ ಸಂಜೆ 6 ಗಂಟೆಗೆ ಆರಂಭವಾಗುತ್ತೆ ದೀಪೋತ್ಸವ ಕಾರ್ಯಕ್ರಮ. ಸುಮಾರು 7,000ದಿಂದ 8,000 ದೀಪಗಳನ್ನು ನಾವು ಇಲ್ಲಿ ಬಳಕೆ ಮಾಡಿದ್ದೀವಿ. 30ರಿಂದ 40 ಲೀಟರ್ ಎಣ್ಣೆಯನ್ನು ಬಳಕೆ ಮಾಡಿದ್ದೀವಿ. ಅಂದರೆ ಇವತ್ತಿನ ಕಾರ್ಯಕ್ರಮದ ಸಂಬಂಧಪಟ್ಟಂಗೆ ಎಲ್ಲವನ್ನು ಜೈ ಶ್ರೀರಾಮನಿಂದ ಹಿಡಿದು, ರಾಮನನ್ನ ಹಿಡಿದು, ಸೀತಾರಾಮನಿಂದ ಹಿಡಿದು, ಸ್ವಸ್ತಿಕ್ಕಿಂದ ಹಿಡಿದು, ಓಂನಿಂದ ಹಿಡಿದು ಎಲ್ಲವನ್ನೂ ದೀಪದಲ್ಲಿ ಅಲಂಕಾರ ಮಾಡಿದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೀಪ ಉರಿಯೋದ್ರೊಳಗೆ ಅದು ಬಹಳ ಅದ್ಭುತವಾಗಿ ದೀಪಾವಳಿ ಸಂದರ್ಭದಲ್ಲಿ ಈ ರೀತಿ ನೋಡ್ತಾ ಇದ್ವಿ. ಇವತ್ತು ದೀಪಾವಳಿ ಆಚರಣೆ ಮಾಡ್ತೀರಿ ಅಂದ್ರೆ ಪ್ರಧಾನಿ ಮೋದಿ ಅವರ ಕರೆಗೆ ಅಥವಾ ಸ್ವಯಂ ಪ್ರೇರಿತವಾಗಿ ನೀವು ಮಾಡ್ತಾ ಇದ್ದೀರಿ? ಇಲ್ಲ, ಪ್ರಧಾನಿ ಮೋದಿ ಅವರ ಕರೆಗಾಗಿ ನಾವು ಮಾಡ್ತಾ ಇದ್ವಿ. ಇದು ದೀಪಾವಳಿ ಹಬ್ಬನೇ. ಈಗ ಪ್ರತಿ ವರ್ಷ 2 ಸಲ ಬಂದಂಗೆ ಆಯ್ತಿನ್ನ ಪ್ರತಿ ವರ್ಷ ನಾವು ಈ ದಿನವನ್ನ ದೀಪಾವಳಿ ಹಬ್ಬವಾಗಿ ಆಚರಣೆ ಮಾಡ್ತೀವಿ. ಯಾರೆಲ್ಲ ಇಲ್ಲಿ ಭಾಗವಹಿಸುವಂತ ಸಾಧ್ಯತೆ ಇದೆ? MLA ಅವರು ಅರವಿಂದ್ ಬೆಲ್ಲದವರು ಬರ್ತಾ ಇದ್ದಾರೆ. ಮಾನ್ಯ ಕೇಂದ್ರ ಸಚಿವರಾದಂತ ಪ್ರಹ್ಲಾದ್ ಜೋಶಿ ಅವರು ಕೂಡ ಬರ್ತಾ ಇದ್ದಾರೆ. ದಿವ್ಯಜ್ಯೋತಿ, ಇದು ಒಂದಿಷ್ಟು ಸಂಭ್ರಮ ಮನೆ ಮಾಡಿರುವಂತದ್ದು. ಇಲ್ಲಿ ನೋಡ್ಬೋದು ಮಕ್ಕಳು, ಮಹಿಳೆಯರು, ಚಿಕ್ಕ ಪುಟ್ಟ ಮಕ್ಕಳೆಲ್ಲವೂ ಕೂಡ ಒಂದು ಸಂಭ್ರಮ ಪಡ್ತಾ ಇರುವಂತದ್ದು. ಸುನಿಲ್, ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ ಅದರ ಎಫರ್ಟ್ ಕಾಣಿಸ್ತಾ ಇದೆ. ಪ್ಲೀಸ್ ಆ ದೃಶ್ಯಗಳನ್ನ ತೋರಿಸಿ. ಒಂದು ಕಡೆಯಲ್ಲಿ ಶ್ರೀರಾಮನನ್ನೇ ಬಿಡಿಸಲಾಗಿದೆ, ಮಗದೊಂದು ಕಡೆಯಲ್ಲಿ ಶ್ರೀರಾಮ ಅಂತ ಮಹಿಳೆಯರು ಸೇರ್ಕೊಂಡು ಆ ಒಂದು ದೀಪಗಳ ಮೂಲಕ, ಹೂವಿನ ಮೂಲಕ ಅಲಂಕಾರ ಮಾಡ್ತಿದ್ದಾರೆ. ನೋಡೋಕೆ ಒಂದು ರೀತಿ ಸೊಗಸಾಗಿದೆ. ಪ್ಲೀಸ್ ತೋರಿಸ್ತೀರಾ? ಎಸ್ ದಿವ್ಯಜ್ಯೋತಿ, ನಿಮಗೆ ನಮ್ಮ ಕ್ಯಾಮ್ರಾಮನ್ ಅವರ ಕೈಚಳಕದಿಂದ ಮತ್ತಷ್ಟು ವಿಭಿನ್ನವಾಗಿ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಮೊದಲಿಗೆ ತೋರಿಸ್ತಾ ಇದ್ದೀನಿ ಜ್ಯೋತಿಲಿ ಒಂದು ರಾಮನ ಒಂದು ಬೆನ್ನಿನ ಚಿತ್ರ, ಅಂದ್ರೆ ರಾಮ ದೇವಸ್ಥಾನದೊಳಗೆ ಎಂಟ್ರಿ ಆಗ್ತಾ ಇದ್ದಾನೆ ಅನ್ನುವುದು ನಿಮಗೆ ಇಲ್ಲಿ ಕಾಣ ಸಿಗ್ತಾ ಇದೆ. ಆರಂಭದಲ್ಲಿ ಇದು ಒಂದು ಅದ್ಭುತವಾಗಿರುವಂಥದ್ದು. ಅಂದ್ರೆ ಇಲ್ಲಿಂದ ಎಲ್ಲವೂ ಕೂಡ ನಿಮಗೆ ಇಲ್ಲಿ ತೆರೆದುಕೊಳ್ತಾ ಹೋಗುತ್ತೆ. ಅದಕ್ಕಿಂತ ಮುಂಚೆ ಮತ್ತೊಂದು ವಿಶೇಷತೆ ನಿಮಗೆ ತೋರಿಸ್ತೇನೆ. ಇಲ್ಲಿ ನೋಡ್ಬೋದು ಒಂದು ರಂಗೋಲಿಯಲ್ಲಿ ರಾಮ ಸೀತೆಯ ಒಂದು ಆಲಿಂಗನದ ದೃಶ್ಯಗಳನ್ನು ನಿಮಗೆ ಇಲ್ಲಿ ಬಿಡಿಸಿದ್ದಾರೆ.
ಎಷ್ಟು ಅರ್ಥಪೂರ್ಣವಾಗಿ, ಎಷ್ಟು ಭಾವನಾತ್ಮಕವಾಗಿ ರಾಮ ಸೀತೆ ಭಕ್ತರ ಮನದಲ್ಲಿ ಒಕ್ಕಿದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ ದಿವ್ಯಜ್ಯೋತಿ. ಇನ್ನು ಬಳಿಕ ಒಂದೊಂದೇ ಚಿತ್ರಣ ನಿಮಗೆ ತೋರಿಸ್ತಾ ಹೋಗ್ತೇನೆ. ಇಲ್ಲಿ ನೀವು ಹೇಳಿದ ಹಾಗೆ ಜೈ ಶ್ರೀರಾಮ್ ಒಂದು ಬೃಹತ್ತಾದ ಒಂದು ದೀಪಗಳಲ್ಲಿ, ಈಗಾಗಲೇ ಆಯೋಜಕರು ಹೇಳಿದಂತೆ 8 ರಿಂದ 10,000 ದೀಪಗಳು, ಅದಕ್ಕೆ ಬೇಕಾದಂಥ ಪಣತಿ ಇರ್ಬೋದು, ಬತ್ತಿ ಇರ್ಬೋದು, ಮತ್ತು ಎಣ್ಣೆ ಕೂಡ ಅದಕ್ಕೆ ಈಗ ವ್ಯವಸ್ಥೆ ಮಾಡಿರುವಂಥದ್ದು. ಇನ್ನು ಮೇನ್ ಅಟ್ರಾಕ್ಷನ್ ಅಂದರೆ ಇವತ್ತಿನ ಒಂದು ಸೊಗಸು ಅಂದರೆ ಅದು ಗೋಪುರದ ದೃಶ್ಯ ಕೂಡ ನಿಮಗೆ ಇಲ್ಲಿ ಕಾಣ ಸಿಗ್ತಾ ಇರುವಂಥದ್ದು ದಿವ್ಯಜ್ಯೋತಿ. ಥ್ಯಾಂಕ್ ಯು ಸುನಿಲ್, ನಿಮ್ಮೆಲ್ಲ ಮಾಹಿತಿಗೆ. ಇದು ಹುಬ್ಬಳ್ಳಿಯಿಂದ ಸಿಗ್ತಾ ಇರತಕ್ಕಂತಹ ನೇರ ದೃಶ್ಯಾವಳಿಗಳು. ಸ್ವಸ್ತಿಕ್ ಅನ್ನ ಬರೆದಿದ್ದಾರೆ. ಶ್ರೀರಾಮ ಹಿಂಬದಿಯಲ್ಲಿ ತಿರುಗಿ ಹೋಗ್ತಾ ಇರುವಂತಹ ಒಂದು ಚಿತ್ತಾರವನ್ನು ಕೂಡ ದೀಪ ಮತ್ತು ಹೂವಿನಿಂದ ಅಲಂಕಾರಗೊಳಿಸಿದ್ದಾರೆ.